ಮತ್ತು ಹೊಸಕೋಟೆ ತಾಲೂಕು ಕುರುಬರ ಸಂಘದ ವತಿಯಿಂದ ಭಾನುವಾರ ಅಂದರೆ 9ನೇ ತಾರೀಕು ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯ ಎಲ್ಲ ಅಭ್ಯರ್ಥಿಗಳು MTB ನಾಗರಾಜ್ ಬೆಂಬಲಿತ ಅಭ್ಯರ್ಥಿಗಳು. ಎಲ್ಲ ಏನು ಸಮಾಜದ ಬಂಧುಗಳಿದ್ದೀರಿ, ನೀವೆಲ್ಲ ಹೊಸಕೋಟೆ ತಾಲೂಕಿನಲ್ಲಿ MTB ಅವ್ರು ಮಾಡಿರೋಂಥ ಅಭಿವೃದ್ಧಿ ಆಗ್ಬೋದು, ಅವ್ರು ಮಾಡಿರೋಂಥ ಕೆಲಸಗಳಾಗ್ಬೋದು, ನಮಗೆಲ್ಲ ಗೊತ್ತಿರೋಂಥ ವಿಚಾರ. ಅವರ ಏನು 15 ಜನ ಸಿಂಡಿಕೇಟ್ನಲ್ಲಿ ಇದ್ದಾರೆ, ಅವ್ರಿಗೆಲ್ಲ ಮತ ಆಗಬೇಕು. ಇವ್ರಿಗೆಲ್ಲ ಯಾಕೆ ಮತ ಆಗಬೇಕು ಅಂದರೆ MTB ನಾಗರಾಜ್ ಅಣ್ಣವ್ರು ಬರೋಕ್ಕೆ ಮುಂಚೆ ಹೊಸಕೋಟೆ ತಾಲೂಕು ಕುರುಬರ ಸಂಘ ಇತ್ತು. ಈ ಕುರುಬರ ಸಂಘದಲ್ಲಿ ಈಗಿರ್ತಕ್ಕಂಥ ಚೌಟ್ರಿ ಕನಕಭವನದಲ್ಲಿ ಅಲ್ಲೆಲ್ಲ ಮಶಾಣ ಇತ್ತು. ಆಮೇಲೆ ತದನಂತರ ನಮ್ಮ ಕುರುಬರಪೇಟೆ ಎಲ್ಲ ಯಜಮಾನರು, ಗೌಡರುಗಳು ಮತ್ತು ಹೊಸಕೋಟೆ ತಾಲೂಕಿನ ಜನತೆ ಎಲ್ಲ ಸೇರಿ ಇಲ್ಲಿ ಇರ್ತಕ್ಕಂಥ ಜಾಗನ ಬೇರೆ ಕೊಟ್ಟು ಕ್ರಿಶ್ಚಿಯನ್ನರಿಗೆ ಇಲ್ಲಿ ಕುರುಬರ ಸಂಘ ಮಾಡಿದ್ರು. ತದನಂತರ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು, ಸಿದ್ದರಾಮಯ್ಯ ಬಂದು ಕಾರ್ಯಕ್ರಮ ಮಾಡಿದ್ರು. ಆಮೇಲೆ MTB ನಾಗರಾಜ್ ಅಣ್ಣವ್ರು 2004ರಲ್ಲಿ ಇಲ್ಲಿ ಚುನಾವಣೆಗೆ ಬಂದು ಗೆದ್ದು, ಅವರು ಗೆದ್ದ ಮೇಲೆ ಹೊಸಕೋಟೆಯಲ್ಲಿ ಅಭಿವೃದ್ಧಿ ಆಗ್ಬೋದು, ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲ ಗೊತ್ತಿರುವಂಥದ್ದೇ. ನಮ್ಮ ಸಮಾಜಕ್ಕೆ ಅಲ್ಲೇನು ಕುರುಬರ ಸಂಘ ಇರುವಂಥ ಕನಕಭವನ ಕಟ್ಟಕ್ಕೆ ಭಾಳ ಶ್ರಮ ವಹಿಸಿ ಆ ಕನಕಭವನ ಕಟ್ಟಿದ್ರು ನಾಗರಾಜ್ ಅಣ್ಣವರು. ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡುಗಳು ಮತ್ತು ದಾನಿಗಳು ಕೊಡ್ತಕ್ಕಂಥ ಎಲ್ಲ ಏನು ಧನ ಸಂಗ್ರಹ ಮಾಡಿ ಇವತ್ತು ನಮಗೆ ಒಂದು ಚೌಟ್ರಿ ಆಗಿದೆ. ಇವತ್ತು ಕಾಮಧೇನು ಥರ ಇದೆ ನಮ್ಮ ಚೌಟ್ರಿಯಲ್ಲಿ. ಅಲ್ಲಿ ಹಾಲನ್ನ ಕರಿಬೋದು, ತುಪ್ಪನ ಮಾಡ್ಬೋದು, ಆ ಥರ ಒಂದು ಜಾಗ MTB ನಾಗರಾಜ್ ಅಣ್ಣವ್ರನ್ನ ಮಾಡಿದ್ದಾರೆ. ಮತ್ತು ಈ ಏನು ಚೌಟ್ರಿ ಆಗಿದೆ, ಮುಂದೆ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಅಣ್ಣವರು 4.5 ಎಕರೆ ಜಮೀನು ಮಾಡಿದ್ದಾರೆ. ನಮ್ಮ ಈ ಮಾಲೂರು ರಸ್ತೆಯಲ್ಲಿ 4.5 ಎಕರೆ ಜಮೀನು ಮಾಡಿದ್ದಾರೆ. ಅಲ್ಲಿ ಏನು ಉದ್ದೇಶ ಅಂದರೆ ಇಡೀ ರಾಜ್ಯದಲ್ಲೇ ಎಲ್ಲೂ ಇಲ್ಲ ಅಂಥ ಜಾಗ 4.5 ಎಕರೆ ಜಾಗದಲ್ಲಿ ಸ್ಕೂಲು, ಕಾಲೇಜು ಮತ್ತು ಹಾಸ್ಟ್ಲು ಎಲ್ಲ ಕಟ್ಟೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದ್ರ ಉದ್ದೇಶ ಏನಂದರೆ ಯಾರೋ ಅವರು ಇವರು ಮಾಡ್ರೆ ಅದಕ್ಕೆ ಒಂದು ಬೆಲೆ ಇರೋಲ್ಲ. MTB ನಾಗರಾಜಣ್ಣ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನಲ್ಲಿ ಅಲ್ಲೆಲ್ಲ ದುಡ್ಡು ಕಾಸು ಕಟ್ಟಬೇಕಂದ್ರೆ ನಾಗರಾಜಣ್ಣ ಇದ್ರೇ ಅದನ್ನೆಲ್ಲ ಕಟ್ಟಾಗೋದು. ಕೋಟ್ಯಾಂತರ ರೂಪಾಯಿ ಆಗ್ತದೆ ಅಲ್ಲೆಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಟೋಕ್ಕೆ. ಆದ್ದರಿಂದ ಎಲ್ಲ ಸಮಾಜ ಬಂಧುಗಳು ಏನು ಈ 15 ಜನ ಇದ್ದಾರೆ ಅವ್ರಿಗೆ ಮತ ಆಗಬೇಕು ಅಂತ ತಮ್ಮಲ್ಲಿ MTB ನಾಗರಾಜಣ್ಣವ್ರ ಪರವಾಗಿ ಮತ್ತು ಹೊಸಕೋಟೆ ತಾಲೂಕಿನ ಎಲ್ಲ ಸಮಾಜ ಬಂಧುಗಳಲ್ಲಿ ಕೇಳ್ತಾ ಇದ್ದೀನಿ. ಈಗ ನೋಡಿ, ಹೊಸಕೋಟೆ ತಾಲೂಕಿನಲ್ಲಿ ನಮಗೆ ಆರ್ಥಿಕ ಏನು ಪರಿಸ್ಥಿತಿ ತೊಂದರೆ ಇಲ್ಲ ಸಮಾಜಕ್ಕೆ. ಯಾಕಂದರೆ ನಮ್ಮ ಕನಕಭವನ ಕಟ್ಟಿದ್ದಾರೆ, ಚೌಟ್ರಿ ದಿನ ಮದುವೆಗಳಾಗ್ತಾ ಇದೆ. ನಾವು ಆರ್ಥಿಕವಾಗಿ ಮುಂದೆ ಇದ್ದೀರಿ. ಮುಂದೆ ನಾವೇನು ಹಾಸ್ಟೆಲ್ ಕಟ್ತೀರಿ, ಕಾಲೇಜ್ ಕಟ್ತೀರಿ, ಸ್ಕೂಲ್ ಕಟ್ತೀವಿ, ನಾವು ಶೈಕ್ಷಣಿಕವಾಗಿ ಮುಂದೆ ಹೊರಿಬೇಕು. ನಮ್ಮ ಸಮಾಜ ಹಿಂದುಳಿದ ಯಾರೇ ಬಂದರೂ ಅಲ್ಲಿ ನಾವು ಸ್ಕೂಲು ಕಾಲೇಜ್ಗೆಲ್ಲ ಅಡ್ಮಿಷನ್ ಮಾಡಿ ಎಲ್ಲ ಸಮಾಜಕ್ಕೂ ಪ್ರಾಮುಖ್ಯತೆ ಇದೆ. ಅಲ್ಲಿ IAS, IPS ಮತ್ತು ಏನು ಸರ್ಕಾರಿ ಉದ್ಯೋಗಗಳಂತ ಬರ್ತಕ್ಕಂಥ ಏನು ಕೋಚಿಂಗ್ ಸೆಂಟರ್ಗಳಾಗ್ಬೋದು, ಈ ಥರ MTB ನಾಗರಾಜಣ್ಣವರ ಮನಸ್ಸಲ್ಲಿ ನಾನಾ ರೀತಿಯ ಕನಸುಗಳಿದೆ. ವಿದ್ಯಾವಂತರು ಆಗಬೇಕು, ಈ ಹೊಸಕೋಟೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಓದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಕಾಲೇಜು, ಸ್ಕೂಲು, ಹಾಸ್ಟೆಲು ಎಲ್ಲ ಮಾಡ್ತಾ ಇದ್ದಾರೆ. ಮಾಡಿರುವಂಥ ನಾಗರಾಜಣ್ಣವರ ಸಿಂಡಿಕೇಟ್ನಲ್ಲಿ ಎಲ್ಲ ನಿಂತಿರ್ತಕ್ಕಂಥ 15 ಜನ, ಮೊದಲನೇ 6ನೇ ನಂಬರ್ ಕೆಂಪಣ್ಣ ಲೇಟ್ ಮುನಿಯಪ್ಪ ಕುರುಬ್ರಳ್ಳಿ, ಅಣ್ಣಗಳು ಬುಟ್ಟಿ, ಮತ್ತು 11 ದೇವರಾಜ್ ದೇವರಾಜ್ ಅವರು ನಿಮಗೆಲ್ಲ ಗೊತ್ತಿರುವಂಥ ಅವರು ಸಾಯಿ ಸಮಿತಿ ಅಧ್ಯಕ್ಷರು ಮತ್ತು ಕೌನ್ಸಿಲರ್ ಆಗಿರುವಂಥವ್ರು. ಅವರು ನೀರಿನ ಬಾಟ್ಲು. ಸಿ ನಾಗರಾಜಣ್ಣ ಗೊತ್ತಲ್ಲ ನಿಮಗೆಲ್ಲ, ಈ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದು ನಮ್ಮ ಹೊಸಕೋಟೆಯಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕಾಮಗಾರಿಗಳು ಮಾಡಿದ್ದಾರೆ. ಮತ್ತು ಮರವೆ ಕೃಷ್ಣಣ್ಣವರು, ನಮ್ಮ ಸುಲ್ವೆಲ್ಲಿ ಕೃಷ್ಣಣ್ಣವರು ಅಪಾರವಾದಂಥ ಹಿರಿಯರು, ಮಾರ್ಗದರ್ಶಿಗಳು. ಅವ್ರದ್ದು ಬಂದು ಬಾಟ್ಲು, ಅವರು ಕುಂಡ ಅವರು. ಮತ್ತು BS ಮುನಿರಾಜು, ನಮ್ಮ ಬೀರಪ್ಪ ಅಂತ ನಮ್ಮ ಟೇಬಲ್ ಅವರು, ನಮ್ಮ ಸೂಲೂರು ಮುನ್ರಾಜಣ್ಣವರು. ಅವರು ಎಲ್ಲ ಸಮಾಜದಾಗಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾಗಿ ಅವರು ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ತಾರೆ. ಮತ್ತು C ಮಂಜಣ್ಣವರು, ಟೈಲರ್ ಮಂಜಣ್ಣವರು, ಚಿಮ್ಮಂಡಳ್ಳಿ ಮಂಜನವರು, ಅವ್ರದ್ದು ಐರನ್ ಬಾಸ್ ಕೂರ್ತು ಅವರು. ಮತ್ತು R ಮಂಜುನಾಥ್, ನಮ್ಮ ಗ್ಯಾಸ್ ಮಂಜು, ನಿಮಗೆಲ್ಲ ಗೊತ್ತಿರೋಂಥ ವಿಚಾರನೇ, ಗ್ಯಾಸ್ ಡಿಸ್ಟ್ರಿಬ್ಯೂಟರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಂಜುನಾಥ್ ಅವರು ಗ್ಯಾಸ್ ಸ್ಟವ್ ತಗೊಂಡಿದ್ದಾರೆ. ಇನ್ನು ಮಂಜುನಾಥ್ D ರಾಮಯ್ಯ ಅವರು ಬ್ಯಾಟ್ ಗುರ್ತು. 25ನೇ ನಂಬರ್ ಮಂಜುನಾಥ್ D ರಾಮಯ್ಯ ಬ್ಯಾಟ್ ತಗೊಂಡಿದ್ದಾರೆ. ಅವರು ಲಿಂಗಾಪುರ ಮಂಜು ಅವರು ಈಗಾಗಲೇ ನಮ್ಮ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು 28ನೇ ನಂಬರ್ ರಘುವೀರ್ ಅವರು, ವೀರಪ್ಪ ಸನ್ನತ್ ಹತ್ತಿಬೆಲೆ ಅವರು, ವಿಜಿಲ್ಲು. ಇವರು ಈಗಾಗಲೇ ಕುರುಬರ ಸಂಘದಲ್ಲಿ ಅಧ್ಯಕ್ಷರಾಗಿ, ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಬಹಳಷ್ಟು ಅನುಭವ ಹೊಂದಿದ್ದಾರೆ. ಈ ಸಂಘಕ್ಕೆ ಜಾಗ ಕೊಡಿಸಲಿ ಪ್ರಮುಖರಾಗಿದ್ದಾರೆ ಇವರು. ಮತ್ತು ರಾಜಣ್ಣ ನಮ್ಮ ಮಲ್ಸಂದ್ರ ರಾಜಣ್ಣ ಅವರು ಆಟೋ ಗುರ್ತು ಇವರು. ಮತ್ತು ಅಲ್ಲಿ ಖಜಾಂಚಿ ಆಗಿದ್ದಾರೆ, ಇವರು ಸೇವೆ ಅಮೋಘವಾಗಿದೆ. ಮತ್ತು ನಮ್ಮ ರಾಜೇಂದ್ರ ಅವರು 31 ಡ್ರೈವರ್, ಕೃಷ್ಣಪ್ಪನವ್ರ ಮಗ, ಕುಕ್ಕರು, ಮಿಕ್ಸಿ ಅವರು.
ಭಾಳಷ್ಟು ಸಮಾಜಕ್ಕೆ ಸೇವರು ಉತ್ಸಾಹಿಗಳು ನಮ್ಮ ಸಮಾಜದಲ್ಲಿ ಯುವ ರಾಜಕಾರಣಿ ಅಂತಲೇ ಹೇಳ್ಬೋದು ಅವರು. ಮತ್ತು 34 ನಮ್ಮ ರಾಮಂಜಿನಪ್ಪ ಕೃಷ್ಣಪ್ಪ ಅವರು ಎಲ್ಲ ಸೇವೆ ಮಾಡಿಕೊಂಡು ಹೆಲ್ಮೆಟ್ ಗುರ್ತಿದ್ದಾರೆ. ಈ ಸಮಾಜದಲ್ಲಿ ಉತ್ಸುಕರು ಮತ್ತು ಕೆಲಸ ಮಾಡ್ತಾ ಸಮಾಜಕ್ಕಾಗಲಿ ರಾಜಕೀಯವಾಗಲಿ ಮುಂದೆ ಬೆಳೀತಾ ಇದ್ದಾರೆ. ಮತ್ತು 39ನೇ ನಂಬರ್ ರಾಮಾಂಜಿನಿ ಲೇಟ್ ಮುನಿಯಪ್ಪ ಟೆಲಿಫೋನ್. ನಮ್ಮ ರಾಮಾಂಜಿಯವರು ನಿಮಗೆಲ್ಲ ಗೊತ್ತಿರೋಂಥದ್ದು BMRD ಅಧ್ಯಕ್ಷರಾಗಿದ್ದರು, ಸ್ಟೇಟ್ ಕನ್ವೀನರ್ ಆಗಿದ್ದರು, ಮತ್ತು ಸುಮಾರು ಅಧಿಕಾರಗಳನ್ನ ಪಡ್ಕೊಂಡು ಈ ಸಮಾಜಕ್ಕೆ ಸೇವೆ ಮಾಡಿ ತನ್ನದೇ ಆದಂಥ ರೂಪು ಛಾಯೆ ಎಲ್ಲ ರೂಪಿಸ್ಕೊಂಡಿದ್ದಾರೆ. ಮತ್ತು ಶ್ರೀಕಾಂತ್ ನಮ್ಮ ಗೋಪಾಲಪ್ಪನವ್ರ ಮಗ 32ನೇ ನಂಬರು, ಅವರು ಬಂದು ತಾವರೆಕೆರೆ ಅವರು. ಇವರು ನಮ್ಮ ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸಿ ಸಮಾಜಕ್ಕೆ ಏನು ಕೆಲಸ ಇದ್ರು ಬಂದು ಮಾಡ್ತಾ ಇದ್ದಾರೆ. ಮತ್ತು ಶ್ರೀನಿವಾಸ್ ನಾಗರಾಜ್ ಅವರು ಹಾಕಿ ಬ್ಯಾಟು ಬಾಲು, ಮತ್ತು ಅವರು ಜಿನ್ನಾಗ್ರ ನಾಗರಾಜನವ್ರ ಮಗ ಅವರು. ಇವರೆಲ್ಲ 15 ಜನನು ಎಲ್ಲ ಉತ್ತಮರಾಗಿದ್ದಾರೆ. ಈ ಸಮಾಜಕ್ಕೆ ಕೆಲಸ ಮಾಡಬೇಕು ಅಂತ ಪಣ ತೊಟ್ಟು ನಾಗರಾಜನವ್ರ ಕೈ ಬಲಪಡಿಸಿ ಮುಂದಿನ ದಿನಗಳಲ್ಲಿ ಏನು ಈ ಸಮಾಜ ಗೆದ್ದರೆ ಮುಂದಿನ ದಿನಗಳಲ್ಲಿ MTB ನಾಗರಾಜಣ್ಣವ್ರಿಗೆ ಮುಂದಿನ ದಿನಗಳಲ್ಲಿ ಅತಿ ಸುಗಮವಾಗಿ ನಾಂದಿ ಆಗ್ತದೆ. ಆದ್ದರಿಂದ ಎಲ್ಲ ಸಮಾಜ ಬಂಧುಗಳು ಇದಕ್ಕೆ ನಾಳೆ 9ನೇ ತಾರೀಕು ಅಂದರೆ ಭಾನುವಾರ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ. 9 ಗಂಟೆಯಿಂದ 3 ಗಂಟೆವರೆಗೂ ಚುನಾವಣೆ ನಡೀತದೆ. ಎಲ್ಲ ಸಮಾಜಗಳು ಬಂದು ತಮ್ಮ ಅಮೂಲ್ಯವಾದ ಮತ ನೀಡಿ 15 ಜನನು ಜಯಶೀಲರಾಗಿ ಮಾಡಬೇಕಾಗಿ MTB ಬಲ ಕೊಡಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ.